हेलो गैस, कैसे हो? आए आप लोग? तो ठीक हूँ, एकदम मजे मंगोज। आज घूमने आए थे इधर, बहुत मेला लगा है, देख सकते हो कितना सारा मेला लगा हुआ है। इधर मंदिर है, इसके वजह से बहुत मेला लगा हुआ है इधर। देख सकते हो क्राउड कितना है, दिखाता हूँ आपको। देखो गैस, कितना क्राउड है, देखो ना, बहुत क्राउड है। इतना लोग है कि बहुत पाँपू पाँपू बजा रहा है, कान की जाली फोड़ने के हिसाब से बजा रहा है। देख सकते हो कितना है, बहुत है। हमारा तो भी इधर तो कुछ खरीद लेंगे, सस्ता सस्ता चीज़ मिल रहा है इधर। अब इधर घूमेंगे और देखेंगे बाद में क्या क्या मिलता है। ये देखो गैस, कितना क्राउड है, देखो ना कितना लोग है, बहुत सारे लोग हैं। ये देखो मंदिर है पूरा, इधर चला गया। अभी इधर अंदर जाता हूँ मैं, कुश्ती दिखाता हूँ आप लोगों को, कुश्ती कैसे लगते हैं जरूर बताना। इधर कर्नाटक का कुश्ती है, इधर स्टार्ट करते हैं अभी। देखते रहो आप। ಆಡಿದಂತ 5 ಜನಕ್ಕೂ ಕೂಡ ಜಯಲಲಿತಾ ಈಗ 6ನೇ ಜೊತೆ ಬರ್ತಾ ಇದೆ. ಅದು ಮಂಜುನಾಥ್ ವರ್ಸಸ್ ಪೈಲ್ವಾನ್ ರಾಜು. ನೋಡಿ, ವಿವಿಧ ಜಿಲ್ಲೆ ಭಾಗಗಳಿಂದ ಆಗಮಿಸಿದಂತಹ ಅಷ್ಟು ಪಡೆದನ ಉತ್ತಮವಾಗಿರ್ತದೆ. ಈಗ ಔತಪ್ಪ ಸಂಕ್ಷಿಪ್ತ ಬಟ್ ಇವರ ಸ್ಕಿಲ್ ಅದು ಆಕ್ಚುಲಿ ಅದನ್ನ ಎತ್ತಬೇಕು. ನಾರ್ಮಲ್ ಆಗಿರೋ ಮನುಷ್ಯನ ನಿಂತ್ಕೊಂಡಿರ್ಬೇಕಾದ್ರೆ ಎತ್ತೋದಕ್ಕೆ ನಾವು ಕೊಂಚ ಕಷ್ಟಪಡ್ತೀವಿ. ಈ ಅಖಾಡದಲ್ಲಿ ಅತ್ತಿಂದ ಅತ್ತ ಗೆಲುವಿಗೆ ಹೋರಾಡಬೇಕಾದ್ರೆ ಎತ್ತುವುದರಿಂದ ಎಷ್ಟು ತುಂಬ ಅಲ್ಲ. ಕುಸ್ತಿ ಅಂತೀವಿ. ಪೈಲ್ವಾನ್ ರಾಜು ಸಜ್ಜಾಗಿರ್ಬೇಕು. ಸಿಕ್ಕಾಪಟ್ಟೆ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಇರಬೇಕು. ಮಂಜಣ್ಣ ಬರ್ತಾರೆ ಇದೇನು ಅದನ್ನ ವಿಕಾಸ್ ಅವರು ಗೆದ್ರು ಅಂತ ಹೇಳಲಾಯ್ತು. ಪೈಲ್ವಾನ್ ವಿಕಾಸ್ ಅವರು ಗೆದ್ರು ಅದನ್ನ. ಹಾಗೆ ಇಲ್ಲಿ ಬೆಳಗಾವಿನಲ್ಲಿ ವರ್ಸಸ್ ಗುಲ್ಬರ್ಗ. ಕಳೆದ ಬಾರಿ ಗೆದ್ದಿದ್ದು ಪ್ರಕಾಶ್ ಪಾಟೀಲ್ ರವರು ವಿಕಾಸ್ ನಗರದ. ಈ ಮಾರ್ಪೆಟ್ ಕುಸ್ತಿಯಲ್ಲಿ ಬೆಳಗಾಂ ವರ್ಸಸ್ ಗುಲ್ಬರ್ಗ, ಮುಬರಾಕ್ ವರ್ಸಸ್ ಅಂಬರೀಶ್ ನಲ್ಲಿ ಇವರಿಬ್ಬರಲ್ಲಿ ಯಾರ ಪಾಲಾಗುತ್ತೆ ಆ ಜಯಲಕ್ಷ್ಮಿ. ಗೆದ್ದವರಿಗೆ ಗದೆ ಸಿಗುತ್ತೆ ಕೃಷ್ಣಪ್ಪಣ್ಣನವರ ಕಡೆಯಿಂದ. ಅದ್ರ ಜೊತೆಗೆ ಸಿಗುತ್ತೆ ಮೋಹನ್ ಯಾದವ್ ಅಣ್ಣನ ವತಿಯಿಂದ ಒಂದು ಕಿಕ್ ಬ್ಯಾಕ್. ಯಾರೇ ಇದ್ರೂ ಕೂಡ ನಿಮ್ಮ ದೇಣಿಗೆಯನ್ನು ಕೂಡ ಕೊಡಬಹುದು. ಪೈಲ್ವಾನ್ಗಳಿಗೆ ಅದು ಯೂಸ್ ಆಗುತ್ತೆ. ಆಚೆ ಬರಬಾರ್ದು. ಬಂದಲ್ಲಿ ಪೊಸಿಷನ್ ನ ಮತ್ತೆ ಕೊಡ್ತಾರೆ, ಅದು ಡಿಸ್ಅಡ್ವಾಂಟೇಜ್. ಇಬ್ರು ಹೊರತಾಡಬಾರ್ದಲ್ಲಿ ಘರ್ಷಣೆಗಳಿಗೆ ಅವಕಾಶ ಇಲ್ಲ. ಕೇವಲ ಕುಸ್ತಿ ಮಾತ್ರ ಆಡಬೇಕು. ಮಲ್ಲ ಯುದ್ಧ ಆದ್ರೆ ಗುದ್ದಾಟಗಳಲ್ಲ, ಕಾದಾಟಗಳು. ನಮ್ಮ ಸ್ವದೇಶಿ ಆಟವನ್ನು ಬೆಳೆಸುವಂತಹ ಎಲ್ಲರ ಮನಸ್ಸು, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿಯತ್ತ ಸಾಗ್ತಾ ಇದೆ. ಸ್ಕಿಲ್ಸ್ ಏನಿದೆ 100ಕ್ಕಿಂತ ಹೆಚ್ಚು ಇದೆ. ಇದನ್ನ ಬಳಸ್ಕೊಂಡು ನಾವು ಉಳಿಸ್ಕೊಂಡು ಹೋಗ್ತಿರೋದು ನಮ್ಮ ಗ್ರಾಮೀಣ ಹುಡುಗರು ಸೊಗಡು. ಯಾವ ಬೆಂಗಳೂರಲ್ಲಿ ಅದನ್ನು ಕಡಿಮೆ ಇಲ್ಲ ಅಂತ ಶ್ರೀ ಬಸವಣ್ಣ ವ್ಯಾಯಾಮ ಶಾಲೆಯಲ್ಲೂ ಕೂಡ ದಿನನಿತ್ಯ ಅಭ್ಯಾಸವನ್ನು ಮಾಡ್ತಿದ್ದಾರೆ. ಆ ಅಭ್ಯಾಸದ ಮೂಲ
ಬನ್ನಿ 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 ಜೋರಾಗಿ. ಆಚೆ ಹೋಗ್ಬಾರ್ದು, ಆ ಕಡೆ ಮಧ್ಯ ಭಾಗದಲ್ಲೇ ಆಡ್ಬೇಕು. ಆಚೆ ಹೋದಲ್ಲಿ ಮತ್ತೆ ಪೊಸಿಷನ್ ಕೊಳ್ಳಾಗುತ್ತೆ ಸೇಮ್. ಮಜ್ಜಿತ್ ಯಾರು ಬಹಳ ಗಟ್ಟಿಯಾಗಿ ಇಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಫಲಿತಾಂಶ ಸಿಕ್ಕಿಲ್ಲ. ಬಟ್ ಫಲಿತಾಂಶ ಮೆದೆಗಳಿಗೂ ವೀಕ್ಷಕರು ಮಿಸ್ ಮಾಡದೆ ನೋಡ್ಕೊಂಡು ಹೇಳ್ಬೇಕಾದ್ರೆ ಯಾರು ಗೆಲ್ತಾರೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಕೂಡ ಗೊತ್ತಾಗಬಲ್ಲದು. ಯಾಕಂದ್ರೆ ಇಬ್ರು ಕೂಡ ಉತ್ತಮವಾದಂತಹ ಪೈಲ್ವಾನ್ಗಳು. ಕೊಟ್ಟಾಯ್ತು, ಅದನ್ನ ಎದುರಾಳಿ ಬಳಸ್ಕೊಳ್ತಾರ, ನಾವೆಲ್ಲಿ ಗಮನಿಸಬಹುದು. ಮತ್ತೆ ಆಚೆ ಹೋಗುವಂತ ಪ್ರಯತ್ನ. ಸಿಲ್ವರ್ ಜೂಬ್ಲಿ ಮುಗಿಸಿ 26ನೇ ವರ್ಷದ ಈ 30 ಜೊತೆ ಜಿದ್ದಾಜಿದ್ದಿ ಕುಸ್ತಿ ಕಾಲಿಟ್ಟರೆ ಶ್ರೀ ಬಸವಣ್ಣ ವ್ಯಾಯಾಮ ಶಾಲೆ ಪ್ರತಿನಿತ್ಯವೂ ಇದರ ಸಂಘಟನಾ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಮಾಡಿರುವಂತ ಈ ಸಂಘಟನೆ ಏನಿದೆ ಮುಂದುವರಿಸಿಕೊಳ್ತಾ ಹೋಗ್ತಾ ಸಿಲ್ವರ್ ಜೂಬ್ಲಿಯನ್ನ ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೊಂದಷ್ಟು ವರ್ಷಗಳು ಹೀಗೆ ನಿರಂತರವಾಗಿ ಸಾಗ್ತಾ ಇರಲಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ. ಹೊರಗಡೆ ಇರೋದಿಲ್ಲ. ಸೆಂಟ್ರಲ್ ಯಾರು ಪಾಯಿಂಟ್ ತಗೊಂಡ್ರೆ ಅವ್ರು ಮಾತ್ರ ಇಲ್ಲಿ ವಿಜಯ ಅಂತ ಘೋಷಿಸೋರು. ನೋಡಿ, ಅಖಾಡದ ಮಧ್ಯಭಾಗದಲ್ಲಿ ಆಡಬೇಕು. ಹೊರನಡೆಯುವಂತಿಲ್ಲ ಅಥವಾ ಹೊರ ಹೋಗಿ ತಪ್ಪಿಸಿಕೊಳ್ಳುವಂತಿಲ್ಲ. ಅದನ್ನ ಕಾಷನ್ ಅಂತ ಹೇಳ್ತಾರೆ. ಇಬ್ರು ಕೂಡ ಉತ್ತರ ಕರ್ನಾಟಕದ ಘಟಾನುಘಟಿಗಳು. ಬೆಳಗಾಂ ವರ್ಸಸ್ ಗುಲ್ಬರ್ಗ. ಐದು ನಿಮಿಷದಲ್ಲಿ ಅದೇ ಕಾರಣಕ್ಕೂ ಮಟ್ಟಿಯನ್ನ ಮುಟ್ಟುವಂತಿಲ್ಲ. ಕೇವಲ ಕುಸ್ತಿಯನ್ನ ಆಡ್ಬೇಕಷ್ಟೇ. ನೀವು ಫಿಂಗರ್ ಓಪನ್ ಮಾಡ್ಬೇಕಪ್ಪ ಅಲ್ಲಿ. ಹೋಗ ಈ ಪಾರ್ಪೆಚ್ ಕುಸ್ತಿಯಲ್ಲಿ ಬೆಳಗಾಮನ ಮುಬಾರಕ್ ಜಯಶೀಲರಾಗ್ತಾ ಇದ್ದಾರೆ. ಗುಲ್ಬರ್ಗದ ಪೈಲ್ವಾನನ ಮಣಿಸುವಲ್ಲಿ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ. ಅಂತೂ ಇಂತೂ ಈ ಮಾರ್ಪೆಟ್ ಕುಸ್ತಿ ಅಂತಿಮ ನಿರ್ಣಯಕ್ಕೆ ಬಂದು ತಲುಪಿ ನಿರ್ಣಾಯಕ ಹಂತ ಎಷ್ಟೊಂದು ಕುಸ್ತಿ ಇದೆ. ಮಂಜುನಾಥ್ ವರ್ಸಸ್ ಪೈಲ್ವಾನ್ ರಾಜು ಅವರು, ದೊಡ್ಡಬಳ್ಳಾಪುರದ ರಾಜು. ಇನ್ನೊಂದು ಕುಸ್ತಿ ಇದೆ, ನೆಕ್ಸ್ಟ್ ಒಂದು ಕುಸ್ತಿ ಇದೆ.
ಇಷ್ಟೊತ್ತು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂಥ ತೇಜಸ್ವಿನವರು ಕೂಡ ಅವರಿಗೂ ಕೂಡ ಧನ್ಯವಾದ. ಅವ್ರು ಬರಬೇಕು, ವೇದಿಕೆ ಬರ್ಬೇಕು, ಅಖಾಡಕ್ಕೆ ಬರಬೇಕು.